ನಮಸ್ಕಾರ ಸ್ನೇಹಿತರೆ, ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗವೇ ಕಾತರದಿಂದ ಕಾಯ್ತಿರೋ ಸಿನಿಮಾ ಅಂದ್ರೆ ಅದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್. ಮಾರ್ಚ್ 19ಕ್ಕೆ ಸಿನಿಮಾ ಬರುತ್ತೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಿದ್ವಿ. ಆದ್ರೆ ಈಗ ಬಂದಿರೋ ನ್ಯೂಸ್ ನೋಡಿ ತುಂಬಾ ಜನಕ್ಕೆ ಬೇಸರ ಆಗಿರ್ಬೋದು. ಹೌದು, ಟಾಕ್ಸಿಕ್ ಸಿನಿಮಾ ಮುಂದೂಡಿಕೆ ಆಗಿದೆ. ಹೊಸ ರಿಲೀಸ್ ಡೇಟ್ ಬಂದಿದೆ ಜೂನ್ 4, 2026. ಈಗ ಎಲ್ರಿಗೂ ಇರೋ ಒಂದೇ ಪ್ರಶ್ನೆ, ಅರೆ ಮಾರ್ಚ್ 19ಕ್ಕೆ ಬರ್ಬೇಕಿದ್ದಂತ ಸಿನಿಮಾ ಯಾಕೆ ಜೂನ್ ವರ್ಗೆ ಹೋಯ್ತು? ನಿರ್ಮಾಪಕರು ಕೊಟ್ಟಿರೋ ರೀಸನ್ ಏನು? ಇದರಲ್ಲಿ ನಿಜಕ್ಕೂ ಏನಾದ್ರೂ ಅಡಗಿದ್ಯಾ? ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ. ಅಫಿಷಿಯಲ್ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? ಮೊದಲು ಅಫಿಷಿಯಲ್ ಸ್ಟೇಟ್ಮೆಂಟ್ ನೋಡೋಣ ಬನ್ನಿ. KVN ಪ್ರೊಡಕ್ಷನ್ಸ್ ಮತ್ತು ಮಾಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅವರು ಕ್ಲಿಯರ್ ಆಗಿ ಒಂದು ನೋಟ್ ರಿಲೀಸ್ ಮಾಡಿದ್ದಾರೆ. ಅವ್ರು ಹೇಳಿರೋದು ಇಷ್ಟೇ: ಟಾಕ್ಸಿಕ್ ಅಂದ್ರೆ ಇದು ಕೇವಲ ಒಂದು ಸಿನಿಮಾ ಅಲ್ಲ, ಇದೊಂದು ಗ್ಲೋಬಲ್ ಪ್ರಾಜೆಕ್ಟ್. ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಫಿಲಂ ನ ಮಾಡ್ತಿದ್ದಾರೆ ಅಂದ್ಮೇಲೆ ವರ್ಲ್ಡ್ ವೈಡ್ ರೀಚ್ ಆಗ್ಬೇಕು ಅನ್ನೋದು ಅವರ ಪ್ಲಾನ್. ಆದ್ರೆ ಈಗಿನ ಸನ್ನಿವೇಶ, ಅದರಲ್ಲೂ ಮುಖ್ಯವಾಗಿ ಮಿಡ್ಲ್ ಈಸ್ಟ್ ನಲ್ಲಿ ನಡೀತಿರೋ ಯುದ್ಧದಿಂದಾಗಿ ಸಿನಿಮಾವನ್ನ ಮಾರ್ಚ್ ನಲ್ಲಿ ರಿಲೀಸ್ ಮಾಡೋದು ಕಷ್ಟ ಅಂತ ಹೇಳ್ತಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡಬೇಕಾದಾಗ ಅಲ್ಲಿನ ಪರಿಸ್ಥಿತಿಗಳು ತುಂಬಾ ಮುಖ್ಯ. ಆಡಿಯನ್ಸ್ ಥಿಯೇಟರ್ಗೆ ಬರೋದಕ್ಕೆ ಸೇಫ್ ಆಗಿರ್ಬೇಕು ಅಲ್ವಾ? ಅದಕ್ಕೋಸ್ಕರನೇ ಈ ನಿರ್ಧಾರ ತಗೊಂಡಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಇದು ಬರೀ ಕಾರಣನಾ? ನೋಡಿ, ಹೊರಗಡೆ ಕೇಳಿ ಬರ್ತಿರೋ ಮಾತು ಬೇರೆನೇ ಇದೆ. ಬರೀ ಮಿಡಲ್ ಈಸ್ಟ್ ಕಾರಣ ಅಥವಾ ಬೇರೆ ಏನಾದ್ರೂ ಕ್ಲಾಶ್ ಇದೆಯಾ ಅಂತ. ಸಿನಿಮಾ ರಂಗದಲ್ಲಿ ಡೇಟ್ ಶಿಫ್ಟ್ ಮಾಡೋದು ಹೊಸತೇನೂ ಅಲ್ಲ. ಕೆಲವೊಮ್ಮೆ ಬೇರೆ ದೊಡ್ಡ ಸಿನಿಮಾಗಳ ಜೊತೆ ಕ್ಲಾಶ್ ಆಗಬಾರ್ದು ಅಂತ ಅಥವಾ ಮಾರ್ಕೆಟಿಂಗ್ ಗೆ ಇನ್ನಷ್ಟು ಟೈಮ್ ಸಿಗ್ಲಿ ಅಂತ ಹೀಗೆ ಮಾಡ್ತಾರೆ. ಯಶ್ ಅವರ ಸಿನಿಮಾ ಅಂದ್ಮೇಲೆ ಅದು ಬಾಕ್ಸ್ ಆಫೀಸ್ ನಲ್ಲಿ ಸುನಾಮಿ ಎಬ್ಬಿಸ್ಬೇಕು ಅಂತ ಸಿನಿಮಾಕ್ಕೆ ಯಾವುದೇ ಕ್ಲಾಶ್ ಬೇಡ, ಮಾರ್ಕೆಟ್ ಪೂರ್ತಿ ಸಿಗ್ಬೇಕು ಅಂತ ಈ ತರ ಪ್ಲಾನ್ ಮಾಡಿರೋ ಸಾಧ್ಯತೆಗಳಿದೆ. ಜೂನ್ 4 ಅಂದ್ರೆ ಈ ಟೈಮ್ ನಲ್ಲಿ ಒಂದು ಒಳ್ಳೆ ವಿಂಡೋ ಸಿಗುತ್ತೆ. ಇದರಿಂದ ಪಾರ್ಟ್ನರ್ಸ್ಗೆ, ಥಿಯೇಟರ್ಸ್ಗೆ, ಕೊನೆಗೆ ನಮಗೂ ಒಳ್ಳೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದನ್ನ ಒಂದು ಸ್ಮಾರ್ಟ್ ಮೂವ್ ಅಂತಾನೆ ಹೇಳ್ಬೋದು. ಫ್ಯಾನ್ಸ್ ಏನ್ ಹೇಳ್ತಾರೆ? ಕಮೆಂಟ್ ಸೆಕ್ಷನ್ ನೋಡ್ತಿದ್ರೆ ಗೊತ್ತಾಗುತ್ತೆ. ಫ್ಯಾನ್ಸ್ ಸ್ವಲ್ಪ ಬೇಸರದಲ್ಲಿದ್ದಾರೆ. ಯಶ್ ಅಣ್ಣ ಇನ್ನು ಎಷ್ಟು ದಿನ ಕಾಯ್ಬೇಕಣ್ಣ ಅಂತ ಹೇಳ್ತಿದ್ದಾರೆ. ಅದು ಸಹಜ ಕೂಡ. KGF ಆದ್ಮೇಲೆ ಇವರ ಸಿನಿಮಾ ನೋಡೋಕೆ ಅಷ್ಟು ಕ್ರೇಜ್ ಇದೆ. ಆದ್ರೆ ಒಂದ್ ಯೋಚನೆ ಮಾಡಿ, ಗೀತು ಮೋಹನ್ ದಾಸ್ ಅವರ ನಿರ್ದೇಶನ ಮಾಡ್ತಿರೋ ಈ ಸಿನಿಮಾ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಒಂದು ಡಿಫ್ರೆಂಟ್ ಜಾನರ್. ಕ್ವಾಲಿಟಿ ವಿಚಾರದಲ್ಲಿ ರಾಜಿ ಮಾಡ್ಕೋಬಾರ್ದು ಅಂತಾನೆ ಟೈಮ್ ತಗೊಂಡಿದ್ದಾರೆ. ಸಿನಿಮಾ ಪರ್ಫೆಕ್ಟ್ ಆಗಿ ಬಂದ್ರೆ ಇಷ್ಟು ದಿನ ಕಾದಿದ್ ಕೂಡ ನಾವು ಮರ್ತೋಗ್ತೀವಿ ಅಲ್ವಾ? ಸೊ ಈಗ ಮುಂದೇನು? ಜೂನ್ 4ರವರೆಗೂ ನಾವು ವೆಯ್ಟ್ ಮಾಡಬೇಕು. ಆಫ್ ಕೋರ್ಸ್ ಅಷ್ಟೊಳಗೆ ಪ್ರಮೋಷನ್ ಜೋರಾಗಿ ನಡೀಬಹುದು. ಹೊಸ ಟ್ರೈಲರ್ ಅಥವಾ ಗ್ಲಿಮ್ಸ್ ಗಳು ಬಂದ್ರೆ ಅಚ್ಚರಿ ಪಡಬೇಕಿಲ್ಲ. ಯಶ್ ಅವರು ಎಷ್ಟೇ ಸೈಲೆಂಟ್ ಆಗಿದ್ರು ಸಿನಿಮಾ ಅಂದುಕೊಂಡದಕ್ಕಿಂತ ದೊಡ್ಡದಾಗಿ ಬರುತ್ತೆ ಅನ್ನೋದು ಮಾತ್ರ ಗ್ಯಾರಂಟಿ. ಈ ಡಿಲೇ ನಮ್ಗೆ ಕಾಯೋಕೆ ಕಷ್ಟ ಅನ್ಸಿದ್ರು ಫೈನಲ್ ಔಟ್ಪುಟ್ ನೋಡಿದಾಗ ಖಂಡಿತ ವರ್ತ್ ಅನ್ಸುತ್ತೆ. ಏನಂತೀರಾ ಫ್ರೆಂಡ್ಸ್? ಟಾಕ್ಸಿಕ್ ರಿಲೀಸ್ ಡೇಟ್ ಮುಂದೂಡಿಕೆ ಆಗಿದ್ದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಸರಿನಾ ಅಥವಾ ನೀವು ಬೇಸರಗೊಂಡಿದ್ದೀರಾ? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಸಿನಿಮಾದ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸದ್ಯಕ್ಕೆ ವೆಯ್ಟ್ ಮಾಡೋಣ. ಜೂನ್ 4ಕ್ಕೆ ಅಬ್ಬರ ಶುರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.